ಆಗೋದಿಲ್ಲ ಅಂತ ವರದಿಯಲ್ಲಿದೆ. ಹೀಗಾಗಿ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗ್ತದೆ ನೋಡಿ. ಈಗಾಗಲೇ ಬಚಾವತ್ತಾಗಲಿ ಬ್ರಿಜೇಶ್ ಕುಮಾರ್ ಇದರಲ್ಲಿ 524.256 ಏನು ಎತ್ತರ ಆಗಬೇಕಾಗಿದೆ, ಅದಕ್ಕೆ ಈಗಾಗಲೇ ಅನುಮತಿ ಸಿಕ್ಕಿದೆ. ಮಹಾರಾಷ್ಟ್ರದ ಹೇಳಿದ್ರ ಪ್ರಕಾರ ಸಾಂಗ್ಲಿ ಜಿಲ್ಲೆ ಕೆಲವೊಂದು ಹಳ್ಳಿಗಳು ಕೆಲವೊಂದು ಭಾಗ ಅಟ್ಟೆ ನೀರು ನಿಲ್ತದೆ, ಬ್ಯಾಕ್ ವಾಟರ್. ಅದನ್ನು ಬಿಟ್ಟರೆ ಸಾಂಗ್ಲಿಗೆ ಮತ್ತು ಕೋಲ್ಹಾಪುರಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮಹಾರಾಷ್ಟ್ರದವರು ಉದ್ದೇಶಪೂರ್ವಕವಾಗಿ ಪ್ರಚೋದನೆ ಮಾಡಲಿಕ್ಕೆ ಇಂಥ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರ ಕರ್ನಾಟಕ ಅನ್ಯಾಯ ಆಗದ ರೀತಿಯಲ್ಲಿ ಎಲ್ಲ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳ ಸಭೆ ಕರೆದು ಮತ್ತು ನೀರಾವರಿ ತಜ್ಞರು ಎಕ್ಸ್ಪರ್ಟ್ಸ್ ಏನದಾರ ಇದರೊಳಗೆ ಎಷ್ಟು ಮುಳುಗಡೆ ಆಗ್ತೈತಿ ಏನೋ ಅಂಥದ್ದು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಸರಿಯಾಗಿ ಅವರಿಗೆ ಕನ್ವಿನ್ಸ್ ಮಾಡಿ ನಮ್ಮ ರಾಜ್ಯದ ಪಾಲಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಅದು ಯಾವುದೇ ಸರ್ಕಾರ ಇರಲಿ, ಅದರ ಏನಾದರೂ ತಪ್ಪು ಮಾಡಿದ್ರೆ ನಾವು ಅದು ಯಾವುದೇ ಸರ್ಕಾರ ಇದ್ದರೂ ನಾವು ಹೋರಾಟ ಮಾಡುವ ಅನಿವಾರ್ಯತೆಯನ್ನು ರಾಜ್ಯ ಸರ್ಕಾರ ತರಬಾರ್ದು. ಆ ಮಹಾರಾಷ್ಟ್ರದ ಉದ್ಯೋಗ ಅದೇ ಆಗೈತ್ರಿ, ಬರೀ ಕನ್ನಡ ಮರಾಠಿ ಹಚ್ಕೊಂಡು ಮತ್ತೆ ಕೆಲಸ ಇಲ್ಲ ಅವ್ರಿಗೆ. ಅದರಿಂದ ಏನು ಭಾಷಾ ಜಗಳ ಹಚ್ಚೋದು, ನೀರಿನ ಜಗಳ ಚಾಲು ಮಾಡೋದು ಇದು ಶಾಶ್ವತ ಅಲ್ಲ. ಇದು ಅವ್ರಿಗೂ ಅನುಕೂಲ ಆಗ್ತದೆ. ಬ್ಯಾಕ್ ವಾಟರ್ ನಿಂತರೆ ಅವ್ರದ್ದು ನೀರಾವರಿಗೆ ಅನುಕೂಲ ಆಗ್ತದೆ, ಅವ್ರಿಗೇನು ತೊಂದರೆ ಆಗ್ತದೆ. ಸುಮ್ಮನೆ ಒಂದು ಏನಾರೇ ಮಾಡಿ ಆಲಮಟ್ಟಿ ಎತ್ತರಕ್ಕೆ ಅಡ್ಡ ಹಾಕೋಲಕ್ಕೆ ಅದೊಂದು ವ್ಯವಸ್ಥಿತವಾಗಿ ಸಂಚಿದೆ. ಬರೋದಿಲ್ಲ ಅವರು. ಈಗ ನಾವು ಸುಪ್ರೀಂ ಕೋರ್ಟ್ನಾಗೆ ನಮ್ಮದು ಇದು ಆಗಿದ್ದೈತಿ ಆತ್ಮೀಯತೆ ತೀರ್ಪಿನ. ಅದೇ ನಾವು ರಾಜ್ಯ ಸರ್ಕಾರಕ್ಕೆ ಮಾನ್ಯ ವಿಧಾನಸಭೆಯಲ್ಲಿ ಹೇಳಿದ್ದು, ಇನ್ನೂ 1 ಲಕ್ಷ ಕೋಟಿ ಸಾಲ ಮಾಡಿ ಆಲಮಟ್ಟಿ ಎತ್ತರ ಆಗಲಿ ಇನ್ನೂ 177 TMC ನೀರೇನೈತಲ್ಲ, ಸುಮಾರು 18 ಲಕ್ಷ ಎಕರೆ ಆಗ್ತದೆ. ಅಷ್ಟು ನೀರಾವರಿ ಆಗುವಂಥ ನೀರನ್ನು ಕರ್ನಾಟಕ ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ಗ್ಯಾರಂಟಿಗಳು ಕೊಡೋ ಬದಲಿ ನೀರನ್ನು ಉಪಯೋಗ ಮಾಡುವಂಥದ್ದು ಬಿಟ್ಟು ಏನಾರು ಮಾಡಿಬಿಟ್ರೆ ಇವ್ರಿಗೆ ಗ್ಯಾರಂಟಿನೇ ಯಾರಿಗೂ ಬೇಕಾಗಿಲ್ಲ. ಇದು ನ್ಯಾಯಾಧೀಕರಣದ ಮತ್ತು ಗೆಜೆಟ್ ವಿಚಾರವಾಗಿ ಕರ್ನಾಟಕ